Shri Gurudev. In this class, we are going to discuss about A theorem, means angle theorem. So in ninth standard, we are already discussed about similarities of criterion of triangles. That is SSS, SAS, ASA. We are already studied. So same thing in the 10th standard, we are going to study about angle criterion of similarity of two triangles. Before going to study this, we should know the meaning of similarity. Already we discussed in the previous class similarity. So similarity means what? If two shapes having same shape but doesn't matter the size. ಶೇಪ್ ಅಲ್ಲಿ ಸೇಮ್ ಇರಬೇಕು, ಸೈಜ್ ಅಲ್ಲಿ ಡಿಫ್ರೆನ್ಸ್ ಇದ್ರೂ ಪರವಾಗಿಲ್ಲ, ಶೇಪ್ ಅಲ್ಲಿ ಸೇಮ್ ಇದ್ರೆ ಅದನ್ನ ಸಿಮಿಲಾರಿಟಿ ಅಂತೀವಿ. ಸೊ ಇಲ್ಲಿ ಎರಡು ಫಿಗರ್ ಕಾಣಿಸ್ತಾ ಇದೆ ನೋಡಿ, ಎರಡೂ ಟ್ರಯಾಂಗಲ್ಸ್. ಸೊ ಎರಡೂ ಟ್ರಯಾಂಗಲ್ಸ್ ಇದ್ರೆ ಸೇಮ್ ಅಲ್ಲಿ ಶೇಪ್ ಅಲ್ಲಿ ಏನಾಯ್ತು, ಸೇಮ್ ಆಯ್ತು. ಸೊ ಶೇಪ್ ಅಲ್ಲಿ ಸೇಮ್ ಇದ್ರೆ ಎರಡು ಫಿಗರ್ಸ್, ಅದನ್ನ ನಾವು ಸಿಮಿಲಾರಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಏನಿದೆ, ಇಫ್ ಟೂ ಟ್ರಯಾಂಗಲ್ಸ್ corresponding angles are equal, then their corresponding sides are in the same ratio or proportion, and hence the two triangles are similar. ಇಲ್ಲಿ ಏನಿದೆ, ಎರಡು ಟ್ರಯಾಂಗಲ್ಸ್ ಇದೆ, ಎರಡು ಟ್ರಯಾಂಗಲ್ಸ್ ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾನೆ. ಆಂಗಲ್ಸ್ ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ ಆಂಗಲ್ಸ್ ಗಳಿದೆ. ಒಂದು ಟ್ರಯಾಂಗಲ್ ಇದೆ, ABC is a triangle, another one triangle DEF is another triangle. ಸೊ ಎರಡು ಟ್ರಯಾಂಗಲ್ ಇದೆ, ABC ಅಂತ ಒಂದು ಟ್ರಯಾಂಗಲ್, ಇನ್ನೊಂದು DEF ಅಂತ ಒಂದು ಟ್ರಯಾಂಗಲ್. ಸೊ ಇಲ್ಲೇನಿದೆ, ಇಫ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಆಂಗಲ್ಸ್ ಏನಾಗಿದೆ, ಈಕ್ವಲ್ ಆಗಿದೆ, then their corresponding sides are in the same ratio or proportion, hence the two triangles are similar. ಈಗ ನಮಗೆ ಕೊಟ್ಟಿರುವಂತ ಡೇಟಾದಲ್ಲಿ ಏನಿದೆ, ಇಫ್ ಟೂ ಟ್ರಯಾಂಗಲ್ಸ್, ನಾವು ಡೇಟಾ ಬರೀಬೇಕು. ಇಲ್ಲಿ ಎರಡು ಫಿಗರ್ ಇದೆ ನೋಡಿ, ABC ಟ್ರಯಾಂಗಲ್, ಇನ್ನೊಂದು DEF ಟ್ರಯಾಂಗಲ್ ಇದೆ. ಸೊ ಅದನ್ನ ನಾವು ಡೇಟಾದಲ್ಲಿ ಬರೆಯೋದಾದ್ರೆ ಸ್ಟೇಟ್ಮೆಂಟ್ ಡೇಟಾದಲ್ಲಿ ಬರೀಬೇಕಾಗುತ್ತೆ. ಸೊ ಯಾವ್ದಾವ್ದು ಎರಡು ಟ್ರಯಾಂಗಲ್ ನ ತಗೊಳ್ತಿದೀವಿ, ಒಂದು ABC ಟ್ರಯಾಂಗಲ್, ಇನ್ನೊಂದು DEF ಟ್ರಯಾಂಗಲ್. ಇಲ್ಲಿದೆ ನೋಡಿ ABC ಟ್ರಯಾಂಗಲ್ ಮತ್ತೆ DEF ಟ್ರಯಾಂಗಲ್. ಸೊ ಅದ್ರಲ್ಲಿ ಅವನೇ ಹೇಳಿದ್ದಾನೆ, ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಈಗ ಆಂಗಲ್ಸ್ ನ ತಗೊಳ್ಳಿ, ಆಂಗಲ್ಸ್ ಏನಾಗಿದೆ, ಈಕ್ವಲ್. ಯಾವ ಆಂಗಲ್ಸ್, ಇಲ್ಲಿ A ಇದೆ, B ಇದೆ, C ಇದೆ, ABC ಆಂಗಲ್ಸ್ ಇದೆ, ಇಲ್ಲಿ DEF ಆಂಗಲ್ಸ್ ಇದೆ. ಸೊ ಈ ಟ್ರಯಾಂಗಲ್ ಅಲ್ಲಿ, ABC ಟ್ರಯಾಂಗಲ್ ಅಲ್ಲಿ ಆಂಗಲ್ A ಗೆ ಕರೆಸ್ಪಾಂಡಿಂಗ್ ಆಗಿ ಅನದರ್ ಟ್ರಯಾಂಗಲ್ ಅಲ್ಲಿ ಆಂಗಲ್ D ಇದೆ. ಸೊ ಇಲ್ಲ ಹಾಗಾಗಿ ಏನಾಗುತ್ತೆ, ಸ್ಟೇಟ್ಮೆಂಟ್ ಪ್ರಕಾರ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D ಆಯ್ತು. ಸೊ ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ E ಆಯ್ತು, ಆಂಗಲ್ C ಇಸ್ ಈಕ್ವಲ್ ಟು ಆಂಗಲ್ F ಆಯ್ತು. ಸೊ ಇಂಟರ್ನಲಿ ಇದೇನಿದೆ, 3 ಆಂಗಲ್ಸ್ ಇದೆ. ಈ 3 ಆಂಗಲ್ಸ್ ಅಲ್ಲಿ ಇರುವಂತ ಆಂಗಲ್ಸ್ ಈ 3 ಆಂಗಲ್ಸ್ ಅಲ್ಲಿ ಇರೋ ಆಂಗಲ್ಸ್ ಗೆ ಈಕ್ವಲ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಈಕ್ವಲ್ ಅಂತ ಹೇಳಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಯಾವ ಆಂಗಲ್ ಗೆ ಈಕ್ವಲ್, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D, ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ E, ಆಂಗಲ್ C ಇಸ್ ಈಕ್ವಲ್ ಟು ಆಂಗಲ್ F in triangle ABC and triangle DEF. So angle A is equal to angle D, angle B is equal to angle E, angle C is equal to angle E according to statement. Next, then their corresponding sides are in the same ratio or proportion, and hence the two triangles are similar. Next ಬಂದ್ಬಿಟ್ಟು ನಾವು ಪ್ರೂವ್ ಮಾಡಬೇಕು. ಏನ್ ಮಾಡಬೇಕು, ಪ್ರೂವ್ ಮಾಡಬೇಕು. ಏನನ್ನ ಪ್ರೂವ್ ಮಾಡಬೇಕು, ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದೆ, ಏನನ್ನ ಪ್ರೂವ್ ಮಾಡಬೇಕು, then their corresponding sides are in the same ratio. ಸೈಡ್ಸ್ ಏನು ಟ್ರಯಾಂಗಲ್ಸ್ ಅಲ್ಲಿ ಸೈಡ್ಸ್ ಇರುತ್ತೆ, ಎಷ್ಟು ಸೈಡ್ಸ್ ಇರುತ್ತೆ ಟ್ರಯಾಂಗಲ್ ಅಲ್ಲಿ, 3 ಸೈಡ್ಸ್ ಇರುತ್ತೆ. ಆ 3 ಸೈಡ್ಸ್ ಈ ABC ಟ್ರಯಾಂಗಲ್ ಅಲ್ಲಿ ಇರುವಂತ 3 ಸೈಡ್ಸ್, DEF ಟ್ರಯಾಂಗಲ್ ಅಲ್ಲಿ ಇರುವಂತ 3 ಸೈಡ್ಸ್ ಗೆ ಏನಾಗಿರುತ್ತೆ, ರೇಷಿಯೋದಲ್ಲಿ ಇರುತ್ತೆ. ಅದ್ರ ಜೊತೆಗೆ hence the two triangles are similar. ಆ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತಾನು ಪ್ರೂವ್ ಮಾಡಬೇಕು. ಒಂದು ಏನಂತ ಪ್ರೂವ್ ಮಾಡಬೇಕು, ಸೈಡ್ಸ್ ರೇಷಿಯೋದಲ್ಲಿ ಇದೆ ಅಂತ ಪ್ರೂವ್ ಮಾಡಬೇಕು.
ಇನ್ನೊಂದು ಆ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿದೆ ಅಂತಾನು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಅದಕ್ಕೆ ನಾವೇನ್ ಮಾಡಿದೀವಿ, ಈ ಟ್ರಯಾಂಗಲ್ ಅಲ್ಲಿ ಎ ಬಿ ಇದೆ, ಎ ಬಿ ಇಸ್ ಡಿವೈಡೆಡ್ ಬೈ ಡಿ ಎ ಸಿ ಬೈ ಡಿ ಎಫ್, ಬಿ ಸಿ ಬೇಸ್ ಬಿ ಸಿ ಬೈ ಇ ಎಫ್, ಅವೆಲ್ಲ ಸೈಡ್ಸ್ ಗಳು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಅದರ ಜೊತೆಗೆ ಎರಡು ಟ್ರಯಾಂಗಲ್ಸ್, ಟ್ರಯಾಂಗಲ್ ಎ ಬಿ ಸಿ ಮತ್ತೆ ಡಿ ಎಫ್ ಸಿಮಿಲರ್ ಅಂತಾನು ಪ್ರೂವ್ ಮಾಡಬೇಕು. ಸಿಮಿಲರ್ ಅಂತ ಹೇಳಿದ್ರೆ ಏನು, ಶೇಪ್ ಅಲ್ಲಿ ಸೇಮ್ ಇದೆ ಅಂತಾನು ಪ್ರೂವ್ ಮಾಡಬೇಕು. ಇಷ್ಟು ಟೂ ಪ್ರೂವ್ ಆಗಿರುತ್ತೆ. ಈ ಟೂ ಪ್ರೂವ್ ನ ನಾವು ಸ್ಟೇಟ್ಮೆಂಟ್ ಇಂದಾನೆ ತಗೊಂಡಿದೀವಿ, ಸ್ಟೇಟ್ಮೆಂಟ್ ಇಂದಾನೆ ತಗೊಂಡು ಬರ್ದಿದೀವಿ. ಟೂ ಪ್ರೂವ್ ಏನ್ ಬರೀಬೇಕು, ಡೇಟಾ ಏನ್ ಬರೀಬೇಕು, ಅದನ್ನ ಸ್ಟೇಟ್ಮೆಂಟ್ ಇಂದಾನೆ ಬರ್ಕೊಂಡಿದೀವಿ. ನೆಕ್ಸ್ಟ್ ಯಾವುದೇ ಥಿಯರಮ್ ನ ಪ್ರೂವ್ ಮಾಡಬೇಕು ಅಂದ್ರೆ ನಮಗೆ ಕನ್ಸ್ಟ್ರಕ್ಷನ್ ಗೊತ್ತಿರಬೇಕು. ಕನ್ಸ್ಟ್ರಕ್ಷನ್ ಏನಾಗಿದೆ, ಕನ್ಸ್ಟ್ರಕ್ಷನ್ ಎ ಬಿ, ಇಲ್ಲಿ ಏನ್ ಮಾಡಿ, ಎರಡನೇ ಫಿಗರ್ ಅಲ್ಲಿ ಡಿ ಎಫ್ ಟ್ರಯಾಂಗಲ್ ಅಲ್ಲಿ ಡಿ ಇ ಮಧ್ಯದಲ್ಲಿ ಒಂದು ಪಾಯಿಂಟ್ ಪಿ ನ ಮಾರ್ಕ್ ಮಾಡ್ಕೊಳ್ಳಿ, ಡಿ ಎಫ್ ಸೈಡ್ ಅಲ್ಲಿ ಪಾಯಿಂಟ್ ಕ್ಯೂ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಏನಾಯ್ತು, ಈ ಡಿ ಸೈಡ್ ಅಲ್ಲಿ ಪಿ ಇಸ್ ದ ಮಿಡ್ ಪಾಯಿಂಟ್, ಡಿ ಎಫ್ ಸೈಡ್ ಅಲ್ಲಿ ಕ್ಯೂ ಇಸ್ ದ ಮಿಡ್ ಪಾಯಿಂಟ್. ಸೊ ಪಿ ಪಾಯಿಂಟ್ ಮತ್ತೆ ಕ್ಯೂ ಪಾಯಿಂಟ್ ಅನ್ನ ಜಾಯಿನ್ ಮಾಡಿ, ಅದೇ ಕನ್ಸ್ಟ್ರಕ್ಷನ್. ನೋಡಿ ಡಾಟೆಡ್ ಲೈನ್ ಅಲ್ಲಿ ಏನ್ ಜಾಯಿನ್ ಮಾಡಿದೀವಿ ಅದೇ ಕನ್ಸ್ಟ್ರಕ್ಷನ್, ಗೊತ್ತಾಯ್ತಾ? ಸೊ ಇದು ಕನ್ಸ್ಟ್ರಕ್ಷನ್ ಯಾಕೆ ಬರ್ಕೊಂತೀವಿ ಅಂತ ಹೇಳಿದ್ರೆ, ಯಾವುದೇ ಥಿಯರಮ್ ನ ಪ್ರೂವ್ ಮಾಡಬೇಕು ಅಂದ್ರೆ ನಮಗೆ ಕನ್ಸ್ಟ್ರಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಅನ್ನ ಡಾಟೆಡ್ ಲೈನ್ ಅಲ್ಲಿ ಡ್ರಾ ಮಾಡ್ಕೊಂಡಿದೀವಿ, ಅದನ್ನೇ ಕನ್ಸ್ಟ್ರಕ್ಷನ್ ಅಲ್ಲಿ ಬರ್ಕೊಂಡಿದೀವಿ ಅಷ್ಟೇ, ಗೊತ್ತಾಯ್ತಾ? ನೆಕ್ಸ್ಟ್ ಯಾವುದೇ ಥಿಯರಮ್ ನ ನಾವು ಪ್ರೂವ್ ಮಾಡಬೇಕು, ಅದಕ್ಕೆ ನಾವು ಪ್ರೂಫ್ ಅಂತ ಬರ್ಕೊಂತಾ ಇದೀವಿ. ಪ್ರೂಫ್ ಅಂತ ಬರ್ಕೊಂಡು ಎರಡು ಟ್ರಯಾಂಗಲ್ ನ ತಗೊಂಡು ಕ್ರೈಟೀರಿಯಾ, ಟ್ರಯಾಂಗಲ್ ಕ್ರೈಟೀರಿಯಾನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎರಡು ಟ್ರಯಾಂಗಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟ್ರಯಾಂಗಲ್ ಎ ಬಿ ಸಿ ಇಲ್ಲಿದೆ ನೋಡಿ, ಟ್ರಯಾಂಗಲ್ ಎ ಬಿ ಸಿ. ಇನ್ನೊಂದು ಟ್ರಯಾಂಗಲ್ ಡಿ ಪಿ ಕ್ಯೂ. ಡಿ ಪಿ ಕ್ಯೂ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿದೆ ಡಿ ಪಿ ಕ್ಯೂ. ಮೇಲ್ಗಡೆ ಟ್ರಯಾಂಗಲ್ ನ ತಗೋಬೇಕು, ಡಿ ಪಿ ಕ್ಯೂ. ಈ ಮೂರು ಪಾಯಿಂಟ್ಸ್ ಇರುವಂತ ಟ್ರಯಾಂಗಲ್ ನ, ಈ ಮೂರು ಲೈನ್ ಸೆಗ್ಮೆಂಟ್ ಇರುವಂತ ಟ್ರಯಾಂಗಲ್ ನ ತಗೋಬೇಕು. ಒಂದು ಡಿ ಪಿ, ಒಂದು ಪಿ ಕ್ಯೂ, ಒಂದು ಡಿ ಕ್ಯೂ. ಇದನ್ನ ಸೇರಿಸ್ಬಿಟ್ಟು ಏನಾಗಿದೆ, ಈ ಸ್ಮಾಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ, ಸ್ಮಾಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿಕೊಂಡು ಅದನ್ನ ಕಂಪೇರ್ ಮಾಡಿ ಏನೇನು ಈಕ್ವಲ್ ಆಗಿದೆ ಅಂತ. ನೋಡಿ ಇಲ್ಲಿ ಎ ಬಿ, ಫಸ್ಟ್ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಎ ಬಿ ಸೈಡಿಗೆ ಡಿ ಪಿ ಸೈಡು ಈಕ್ವಲ್ ಆಗಿದೆ. ನೆಕ್ಸ್ಟ್ ಎ ಸಿ ಸೈಡಿಗೆ ಡಿ ಕ್ಯೂ ಸೈಡ್ ಈಕ್ವಲ್ ಆಗಿದೆ. ನೆಕ್ಸ್ಟ್ ಬೇಸ್ ಬಿ ಸಿ ಸೈಡಿಗೆ ಪಿ ಕ್ಯೂ ಸೈಡ್ ಈಕ್ವಲ್ ಆಗಿದೆ. ಸೊ ಅಲ್ಲಿ ನಾವು ಎರಡು ಸೈಡ್ ಅನ್ನ ಮಾತ್ರ ತಗೊಳ್ಳಿ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಒನ್ ಮೋರ್ ಆಂಗಲ್ ನ ಕನ್ಸಿಡರ್ ಮಾಡಿ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಕರಸ್ಪಾಂಡಿಂಗ್ ಆಂಗಲ್ಸ್ ಇದು. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಸೊ ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಬೈ ಕನ್ಸ್ಟ್ರಕ್ಷನ್ ಏನಕ್ಕೆ ನೋಡಿ, ಇಲ್ಲಿ ಇದು ಸೈಡ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅನ್ನೋದು ಒಂದು ಸೈಡ್, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅನ್ನೋದು ಅನದರ್ ಸೈಡ್, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅನ್ನೋದು ಕರಸ್ಪಾಂಡಿಂಗ್ ಏನಾಗಿರುತ್ತೆ, ಆಂಗಲ್ಸ್ ಆಗಿರುತ್ತೆ. ಸೊ ಅಲ್ಲೇನಾಯ್ತು, ಅಕಾರ್ಡಿಂಗ್ ಟು ಕಾಂಗ್ರುಯೆನ್ಸ್ ರೂಲ್, 9th ಅಲ್ಲಿ ಕಲ್ತಿದ್ದೀವಿ ಕಾಂಗ್ರುಯೆನ್ಸ್ ರೂಲ್, SAS ಕಾಂಗ್ರುಯೆನ್ಸ್ ರೂಲ್ ಪ್ರಕಾರ ನೋಡಿ, ಸೈಡ್ ಆಂಗಲ್ ಸೈಡ್ ನೋಡಿ, ಇದು ಸೈಡ್, ಇದು ಆಂಗಲ್, ಇದು ಸೈಡ್. SAS ಕಾಂಗ್ರುಯೆನ್ಸ್ ರೂಲ್ ಪ್ರಕಾರ ಇವೆರಡೂ ಟ್ರಯಾಂಗಲ್ಸ್ ಸಿಮಿಲರ್ ಆಯಿತು. ಸರಿಯಾ? ಸಿಮಿಲರ್ ಆಯಿತು. ಯಾಕೆ? ಅಕಾರ್ಡಿಂಗ್ ಟು SAS ಕಾಂಗ್ರುಯೆನ್ಸ್ ರೂಲ್ ಪ್ರಕಾರ ಏನಾಗಿದೆ, ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿದೆ. ಅಂದ್ರೆ ಎ ಬಿ ಸಿ ಟ್ರಯಾಂಗಲ್ ಮತ್ತೆ ಡಿ ಪಿ ಕ್ಯೂ ಟ್ರಯಾಂಗಲ್ ಸಿಮಿಲರ್ ಆಯಿತು. ಯಾಕೆ? ಎ ಬಿ ಇಸ್ ದ ಒನ್ ಸೈಡ್ ಇಸ್ ಈಕ್ವಲ್ ಟು ದ ಡಿ ಪಿ ಸೈಡ್, ಎ ಸಿ ಇಸ್ ಒನ್ ಸೈಡ್, ಅನದರ್ ಸೈಡ್ ಇಸ್ ಈಕ್ವಲ್ ಟು ದ ಡಿ ಕ್ಯೂ ಸೈಡ್, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಸೊ according to SAS congruence rule, these two triangles, angle ABC and angle DPQ, are similar according to SAS congruence rule. So ಈಗ ನಾವೇನ್ ಮಾಡಬೇಕು, ರಿಮೈನಿಂಗ್ ಟೂ ಆಂಗಲ್ಸ್ ಇಲ್ಲಿ ಆಂಗಲ್ ಎ ಅಂತ ಹೇಳಿದೀವಿ, ಹಂಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಗಿವನ್ ಕೊಟ್ಟಿದ್ದಾನೆ. ಸೊ ಅದೇ ತರ
ಇನ್ನು ಉಳ್ಕೊಳ್ಳೋದು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ. ಆಗ್ತಿದ್ಯಾ? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ. ಆಯ್ತಾ? ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಲ್ರೆಡಿ ಗಿವನ್ ನಮಗೆ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಆಲ್ಸೋ ಗಿವನ್. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಇಸ್ ಆಲ್ಸೋ ಗಿವನ್. ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡಿದ್ದೀವಿ ಗಿವನ್ ಅಂತ ಹೇಳಿದ್ವಿ, ಡೇಟಾದಲ್ಲಿ ತಗೊಂಡಿದ್ದೀವಿ ಅದನ್ನ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಸೊ ಇಲ್ಲೂ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಗಿವನ್ ಆಯಿತು. ನೆಕ್ಸ್ಟ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ. ಗೊತ್ತಾಯ್ತಾ? ಸಿ ಪಿ ಸಿ ಟಿ ರೂಲ್ಸ್ ಪ್ರಕಾರ ಇಲ್ಲೇನೋ ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಡಿ ಪಿ ಕ್ಯೂ ಟ್ರಯಾಂಗಲ್ ಇದೆ, ಅಂಡ್ ದೆನ್ ಒರಿಜಿನಲ್ ಟ್ರಯಾಂಗಲ್ ಡಿ ಎಫ್ ಅನ್ನು ಕನ್ಸಿಡರ್ ಮಾಡ್ಕೋಬೇಕು. ಈ ತರ ಒಂದೇ ಶೇಪ್ ಒಳಗಡೆ ಎರಡು ಟ್ರಯಾಂಗಲ್ಸ್ ಗಳು ಬಂದ್ರೆ ಅದು ಸಿ ಪಿ ಸಿ ಟಿ ಬರುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಸೊ ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? ಕಾಮನ್ ಆಗಿರೋದು ಆಂಗಲ್ ಬಿ ಮತ್ತೆ ಆಂಗಲ್ ಬಿ. ಆಂಗಲ್ ಬಿ ನ ಪಿಗೂ ಒಂದ್ಸರಿ ಈಕ್ವಲ್ ಮಾಡ್ತೀವಿ, ಈಗೂ ಒಂದ್ಸರಿ ಈಕ್ವಲ್ ಮಾಡ್ತೀವಿ. ಸೊ ರಿಮೈನಿಂಗ್ ಏನಾಗುತ್ತೆ ಆಂಗಲ್ ಇ ಇಸ್ ಈಕ್ವಲ್ ಟು ಆಂಗಲ್ ಬಿ. ಬಿ ಬಿ ಕಾಮನ್ ಆಯ್ತಲ್ವಾ ಆಂಗಲ್ಸ್. ಆಂಗಲ್ ಬಿ ಬಿ ಕಾಮನ್ ಆದಾಗ ಇನ್ನು ಉಳ್ಕೊಂಡಿದೆ ಆಂಗಲ್ ಇ ಮತ್ತೆ ಆಂಗಲ್ ಪಿ. ಸೊ ಆಂಗಲ್ಸ್ ಗಳು ಈಕ್ವಲ್ ಆದ್ಮೇಲೆ ಇಲ್ಲಿ ಮೂರು ಆಂಗಲ್ಸ್ ಗಳು ಈಕ್ವಲ್ ಆಗಿದೆ. ಮೂರು ಆಂಗಲ್ಸ್ ಗಳು ಈಕ್ವಲ್ ಆಗಿದೆ. ಯಾವ್ದು? ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಅಂಡ್ ದೆನ್ ಆಂಗಲ್ ಡಿ, ಆಂಗಲ್ ಇ, ಆಂಗಲ್ ಇ ಎಫ್ ಆದಾಗ ಸೊ ಇಲ್ಲೇನಾಯ್ತು, ಆಂಗಲ್ ಇ ಇಸ್ ಈಕ್ವಲ್ ಟು ಪಿ. ಇಲ್ಲೇನ್ ಆಂಗಲ್ ಬಿಗೆ ಇ ಈಕ್ವಲ್ ಆಗಿತ್ತು, ಆಂಗಲ್ ಇಗೆ ಆಂಗಲ್ ಪಿನೂ ಈಕ್ವಲ್ ಆಗುತ್ತೆ, ಆಂಗಲ್ ಪಿಗೆ ಆಂಗಲ್ ಇನೂ ಈಕ್ವಲ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಏನಾಗುತ್ತೆ, ಸ್ಟೇಟ್ ಡೇಟಾ ಪ್ರಕಾರ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಡಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಹೇಳಿದೀವಲ್ಲ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆದ್ರೆ ಆಂಗಲ್ ಇ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಕಾರ್ಡಿಂಗ್ ಟು ಸಿ ಪಿ ಸಿ ಟಿ. ಸೊ ಆಂಗಲ್ಸ್ ಗಳು ಈಕ್ವಲ್ ಆಯ್ತು ಅಂತ ಹೇಳಿದ್ರೆ ವಾಟ್ ಅಬೌಟ್ ಸೈಡ್ಸ್ ಆರ್ ಲೈನ್ಸ್? ಲೈನ್ಸ್ ಆರ್ ಪ್ಯಾರಲಲ್ ಆಗಿರುತ್ತೆ, ಲೈನ್ಸ್ ಪ್ಯಾರಲಲ್ ಆಗುತ್ತೆ. ಹಾಗಾಗಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಇ ಎಫ್ ಆಯ್ತು. PQ is parallel to EF. ಸೊ ಇದು ಆಂಗಲ್ ಎ ಬಿ ಸಿ ಮತ್ತೆ ಆಂಗಲ್ ಡಿ ಪಿ ಕ್ಯೂ ನ ಕನ್ಸಿಡರ್ ಮಾಡಿದಾಗ ನೆಕ್ಸ್ಟ್ ಏನ್ ಮಾಡಿ, ಆಂಗಲ್ ಎ ಬಿ ಸಿ ಅಂಡ್ ದೆನ್ ಒರಿಜಿನಲ್ ಆಂಗಲ್ ಡಿ ಎಫ್ ಅನ್ನ ಕನ್ಸಿಡರ್ ಮಾಡಿ. ಗೊತ್ತಾಯ್ತಾ? ಇಲ್ಲಿ ಆಂಗಲ್ ಎ ಬಿ ಸಿ ಆಂಗಲ್ ಡಿ ಪಿ ಕ್ಯೂ ಎರಡು ಸಿಮಿಲರ್ ಅಂತ ಪ್ರೂವ್ ಆಗೋಯ್ತು. ಇಲ್ಲಿ ಎರಡು ಸಿಮಿಲರ್ ಅಂತ ಪ್ರೂವ್ ಆದ್ರೆ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ, ಸೈಡ್ಸ್ ಪ್ರಪೋರ್ಷನ್ ಆಗಿರುತ್ತೆ. ಸೊ ಹಂಗಾಗಿ ಈಗ ಒರಿಜಿನಲ್ ಟ್ರಯಾಂಗಲ್ ತಗೊಳ್ಳಿ, ಆಂಗಲ್ ಎ ಬಿ ಸಿ ತಗೋಬೇಕು, ಇನ್ನೊಂದು ಕಂಪ್ಲೀಟ್ ಟ್ರಯಾಂಗಲ್ ಡಿ ಇ ಎಫ್ ಅನ್ನ ತಗೋಬೇಕು. ಈ ಎರಡು ಟ್ರಯಾಂಗಲ್ ನ ತಗೊಂಡ್ರೆ ರೇಷಿಯೋಸ್ ನಾವು ಬರೀಬಹುದು. ಅದಕ್ಕೆ ತಗೊಂಡಿರೋದು ಎ ಬಿ ಸಿ ಅಂಡ್ ಡಿ ಇ ಎಫ್ ನ ತಗೊಂಡಿದ್ದೀವಿ. ತಗೊಂಡಾಗ ಎ ಬಿ ಡಿವೈಡೆಡ್ ಬೈ ಡಿ ಆಯ್ತು ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಒನ್ಸ್ ಮೋರ್ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಡಿ ಸಿ. ಥರ್ಡ್ ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಡಿ ಸಿ ಡಿವೈಡೆಡ್ ಬೈ ಡಿ ಎಫ್. ಬೇಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಸ್ ಸೈಡ್ಸ್ ಅನ್ನು ಪ್ರಪೋರ್ಷನ್ ಅಥವಾ ರೇಷಿಯೋದಲ್ಲಿ ಬರ್ಕೊಂಡ್ರೆ ಏನಾಯ್ತು, ಎ ಬಿ ಇಸ್ ಪ್ರಪೋರ್ಷನಲ್ ಟು ಡಿ, ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಎಫ್. ಒಂದ್ಸರಿ ಎ ಬಿ ಬೈ ಡಿ ಕನ್ಸಿಡರ್ ಮಾಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಕನ್ಸಿಡರ್ ಮಾಡಿ. ಇನ್ನೊಂದ್ಸರಿ ಸೇಮ್ ರೇಷಿಯೋ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಎಫ್ ಮಾಡಿ. ಆಯ್ತಾ? ಸೊ ಅಲ್ಲಿ ಆ ಎರಡು ರೇಷಿಯೋಸ್ ನ ಬರ್ಕೊಂಡು ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ನೆಕ್ಸ್ಟ್ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಎಫ್. ಈಗೇನಾಯ್ತು, ಎ ಬಿ ಬೈ ಡಿ ಅನ್ನೋದು ಕಾಮನ್ ಆಯ್ತು, ಕಾಮನ್ ರೇಷಿಯೋ ಒಂದ್ಸರಿ ಬರ್ಕೊಳ್ಳಿ. ರಿಮೈನಿಂಗ್ ಎ ಸಿ ಬೈ ಡಿ ಎಫ್ ಅಂಡ್ ದೆನ್ ಬಿ ಸಿ ಬೈ ಡಿ ಎಫ್. corresponding sides are proportion. ಅಂದ್ರೆ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಸೊ ಮೂರು ರೇಷಿಯೋಸ್, ಅದು ಮೂರು ಸೈಡ್ಸ್, ಪೇರ್ ಆಫ್ ಸೈಡ್ಸ್, ಕರಸ್ಪಾಂಡಿಂಗ್ ಸೈಡ್ಸ್, 3 corresponding sides are in ratios or in proportion. Then ಏನಾಗುತ್ತೆ, ಇದು ಪ್ರೂವ್ ಆಯ್ತು. ಇದು
ಏನು ಟು ಪ್ರೂವ್ ಅಲ್ಲಿ ಏನು ರೇಷಿಯೋಸ್ಗಳು ಪ್ರಪೋರ್ಷನ್ ಅಥವಾ ರೇಷಿಯೋ ಇದರಲ್ಲಿ ಇದೆ ಅಂತ ಹೇಳಿದೀವಿ, ಒಂದು ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಯಾರು ಬಾಕಿ ಇದೆ, ಎಬಿಸಿ ಸಿಮಿಲರ್ ಟು ಡಿ. ಇಲ್ಲಿ ಮೂರು ಪೇರ್ ಕರಸ್ಪಾಂಡಿಂಗ್ ಪೇರ್ ಆಫ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್ ಆರ್ ರೇಷಿಯೋದಲ್ಲಿ ಇದೆ ಅಂತಂದ್ರೆ ಆಟೋಮೆಟಿಕಲಿ ಇವೆರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಅದನ್ನೇ ನೆಕ್ಸ್ಟ್ ಲೈನ್ ಅಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ, ಎಬಿಸಿ ಇಸ್ ಸಿಮಿಲರ್ ಟು ಡಿಆರ್. ಎಬಿಸಿ ಇಸ್ ಸಿಮಿಲರ್ ಟು ಡಿಆರ್ ಅಂದ್ರೆ ತ್ರೀ ಪೇರ್ಸ್ ಕರಸ್ಪಾಂಡಿಂಗ್ ಪೇರ್ಸ್ ಆಫ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್. ಮೂರು ಪೇರ್ ಆಫ್ ಸೈಡ್ಸ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವೆರಡು ಟ್ರಯಾಂಗಲ್ಸ್ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಆಯ್ತಾ? ಸೊ ಇಲ್ಲಿ ನೋಡಿ ಬೇಕಾದ್ರೆ ಎ ಬಿ ಸೈಡ್ ಡಿ ಸೈಡ್ಗೆ ಈಕ್ವಲ್ ಅಂತ ಹೇಳಿದ್ರೆ ಅವೆರಡು ಒಂದು ಪ್ರಪೋರ್ಷನ್. ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಎಫ್. ಸೊ ಸೈಡ್ಸ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವೆರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಇಲ್ಲ